ಭಾರತ ಮೂಲತಃ ಕೃಷಿ ಪ್ರಧಾನ ರಾಷ್ಟ್ರ. ಮನೆ ಮಕ್ಕಳೆಲ್ಲರ ಸಹಾಯದೊಂದಿಗೆ ಬೆಳೆಯುವ ಮಾರ್ಗವೇ ಬೇಸಾಯ. ಕೃಷಿಯೇ ಭಾರತದ ಬೆನ್ನೆಲುಬು ಎಂಬುದು ಅಕ್ಷರಶಃ ನಿಜವಾದರೂ ಈ ಬೆನ್ನೆಲುಬನ್ನು ಹೊತ್ತಿರುವ ಕೃಷಿಕರ ಸ್ಥಿತಿ ಇಂದು ಏನಾಗಿದೆ? ಅವರು ಸಂತೃಪ್ತರಾಗಿದ್ದಾರೆಯೇ ಎಂಬುದು ನಿಜಕ್ಕೂ ಉತ್ತರ ಸಿಗದ ಅತಿದೊಡ್ಡ ಪ್ರಶ್ನೆ. ಎಷ್ಟೇ ಕಷ್ಟಪಟ್ಟು ಬೆಳೆ ಬೆಳೆದರೂ ಕೆಲವೊಮ್ಮೆ ಸರಿಯಾದ ಪ್ರತಿಫಲ ಸಿಗಬಹುದು. ಕೆಲವೊಂದು ಸಂದರ್ಭದಲ್ಲಿ ಸಂತೃಪ್ತಿ, ಬಹುತೇಕ ಸಂದರ್ಭಗಳಲ್ಲಿ ಕನಿಷ್ಠ ಬೆಲೆಯೂ ಸಿಗದ ಅತೃಪ್ತಿ. ಬಹಳಷ್ಟು ಸಂದರ್ಭದಲ್ಲಿ ಕೈಗೆ ಬಂದದ್ದು ಬಾಯಿಗೆ ಬಾರದ ದುಸ್ಥಿತಿ. ಹೀಗಾಗಿಯೇ ಕೃಷಿಯೊಂದನ್ನೇ ನಂಬಿದರೆ ಜೀವನ ದುಸ್ತರ ಎಂದು ನಂಬಿದ ಅನೇಕರು ನೆಲದೆಡೆಗಿನ ಬೆಳೆಗಳಿಂದ ವಿಮುಖರಾಗಿ ಪರ್ಯಾಯ ಉದ್ಯೋಗಗಳ ದಾರಿ ಹಿಡಿದರು. ಇದರ ಪರಿಣಾಮವೇ ನಗರ ಪ್ರದೇಶಗಳೆಡೆಗೆ ಬಹುದೊಡ್ಡ ವಲಸೆ. ಕೃಷಿಯಲ್ಲಿನ ಲಾಭದ ಕೊರತೆಯನ್ನು ಪೂರೈಸಿಕೊಳ್ಳುವ ಸಲುವಾಗಿಯೋ ಅಥವಾ ಕೃಷಿಯಿಂದಲ್ಲದೆ ಬೇರೆ ಬೇರೆ ಮಾರ್ಗಗಳಿಂದಲೂ ದುಡಿಯಬಹುದೆಂಬುದನ್ನು ದೃಢಪಡಿಸಲೆಂದೋ ಒಟ್ಟಾರೆ ಗ್ರಾಮೀಣ ಪ್ರದೇಶಗಳ ಹೆಚ್ಚಿನ ಯುವಜನಾಂಗ ನಗರಗಳಿಗೆ ವಲಸೆ ಬಂದಿದ್ದಂತೂ ಕಟುಸತ್ಯ. ಯುವಕರೆಲ್ಲ ಗುಳೆ ಹೊರಟ ಮೇಲೆ ಹಳ್ಳಿಗಳು ಬಿಕೋಯಿನತೊಡಗಿದವು. ಪರಿಣಾಮವಾಗಿ ನಮ್ಮ ಗ್ರಾಮ ಭಾರತ ವೃದ್ಧಾಶ್ರಮದಂತೆ ಮುಂದೆ ಗೋಚರಿಸಬಹುದಾಗಿದೆ. ಇದನ್ನು ಈಗಲೇ ಸರಿಪಡಿಸದಿದ್ದರೆ ಮುಂದೊಂದು ಅನಾಹುತವಾದೀತು ಎಂದು ಆತಂಕಗೊಂಡ ಕೆಲವು ಚಿಂತಕರು, ಸಮಾಜಮುಖಿಗಳು, ದೂರದೃಷ್ಟಿಯುಳ್ಳ ಜನನಾಯಕರು ಗ್ರಾಮೀಣ ಪ್ರದೇಶಗಳಲ್ಲಿನ ಅಂತಃಸತ್ವವನ್ನು ಉಳಿಸಿಕೊಳ್ಳಲು ಚಿಂತನೆಗೆ ಮುಂದಾದರು. ಇಂಥವರ ಸಾಲಿನಲ್ಲಿ ಮೊದಲಿಗರಾಗಿ ಎದ್ದು ನಿಂತವರೇ ಎಂ.ವಿ. ಕೃಷ್ಣಪ್ಪರವರು. ನಮ್ಮದೇ ದೇಶದ ಕರುನಾಡಿಗೆ ತುಸು ದೂರವೇ ಎನ್ನುವಂತಿದ್ದ ಗುಜರಾತ್ನಲ್ಲಿ ನಡೆದ ಕ್ಷೀರ ಕ್ರಾಂತಿಗೆ ಮೊದಲೇ ಬೆಂಗಳೂರು ಡೇರಿ ನಿರ್ಮಾಣಕ್ಕೆ ನಾಂದಿ ಹಾಡಿದರು. ತಮ್ಮ ಆಲೋಚನೆಯನ್ನು ಕೃತಿಗಿಳಿಸಲು ಎಂ.ವಿ. ಕೃಷ್ಣಪ್ಪರವರು ತಡಮಾಡಲಿಲ್ಲ. ತಮ್ಮ ಚಿಂತನೆಗೊಂದು ಚಿತ್ರಣ ನೀಡಿ ಮುಂದೆ ಬೆಳೆದದ್ದೇ ಬೆಂಗಳೂರು ನಗರ, ಗ್ರಾಮಾಂತರ ಮತ್ತು ಕೋಲಾರ ಜಿಲ್ಲೆಗಳನ್ನೊಳಗೊಂಡು ರಚನೆಯಾದ ಬೆಂಗಳೂರು ಹಾಲು ಒಕ್ಕೂಟ. ರಾಜ್ಯದಲ್ಲಿ ಇಂದು ಕರ್ನಾಟಕ ಹಾಲು ಮಹಾಮಂಡಳಿ ವ್ಯಾಪ್ತಿಯಲ್ಲಿ ಅತ್ಯಂತ ಬೃಹತ್ ಸಂಸ್ಥೆಯಾಗಿ ಬೆಳೆದು ನಿಂತಿದೆ. ಇದಕ್ಕೆ ಅಂತಹ ಅಡಿಪಾಯ ಹಾಕಿದ್ದೇ ಬೆಂಗಳೂರು ಡೇರಿ. 1965ರಲ್ಲಿ ಅಸ್ತಿತ್ವಕ್ಕೆ ಬಂದ ಈ ಸಂಸ್ಥೆ ಹಲವು ರೀತಿಯಲ್ಲಿ ರೂಪಾಂತರ ಹೊಂದಿ ಅಂತಿಮವಾಗಿ ರಾಷ್ಟ್ರೀಯ ಡೇರಿ ಅಭಿವೃದ್ಧಿ ಮಂಡಳಿ ನೆರವಿನೊಂದಿಗೆ 1988ರಲ್ಲಿ ಸರ್ಕಾರದ ಬೆಂಗಳೂರು ಡೇರಿ ಬೆಂಗಳೂರು ಹಾಲು ಒಕ್ಕೂಟಕ್ಕೆ ಹಸ್ತಾಂತರಗೊಂಡು ಇಂದು ಬೃಹತ್ ಸಂಸ್ಥೆಯಾಗಿ ತಲೆ ಎತ್ತಿ ನಿಂತಿದೆ. ಸದ್ಯ ಇದರ ಮಾತೃ ಸಂಸ್ಥೆ ಕೆಎಂಎಫ್ ಆದರೂ ಬಮುಲ್ ಅತ್ಯಂತ ವಿಭಿನ್ನವಾಗಿ ಕಂಗೊಳಿಸುತ್ತಿದೆ. ಬಮುಲ್ ತನ್ನ ಸುದೀರ್ಘ ಪಯಣದಲ್ಲಿ ಹಲವು ಯಶೋಗಾಥೆಗಳನ್ನು ದಾಖಲಿಸಿದೆ. ಇಂತಹ ಯಶೋಗಾಥೆಗೆ ಪ್ರಮುಖ ಕಾರಣ ಹಾಲು ಉತ್ಪಾದಕರಾದ ರೈತರು, ಅವರ ಪ್ರತಿನಿಧಿಗಳಾದ ನಿರ್ದೇಶಕ ಮಂಡಳಿ, ಇವರೇ ನೇಮಿಸಿಕೊಂಡ ಸಿಬ್ಬಂದಿ ಹಾಗೂ ವಿಶ್ವಾಸಪೂರ್ಣ ಸೇವೆಗೆ ಸಮರ್ಪಿಸಿಕೊಂಡ ಬೃಹತ್ ಗ್ರಾಹಕ ವರ್ಗ. 22 ಎಕರೆ ಪ್ರದೇಶದಲ್ಲಿ ತಲೆ ಎತ್ತಿ ನಿಂತ ಬಮುಲ್ ಆರಂಭದಲ್ಲಿ 50,000 ಲೀಟರ್ ಹಾಲು ಸಂಗ್ರಹಿಸಿ ಅದನ್ನು ವೈಜ್ಞಾನಿಕ ರೀತಿಯಲ್ಲಿ ಸಂಸ್ಕರಿಸಿ ಗ್ರಾಹಕರಿಗೆ ಪೂರೈಸತೊಡಗಿತು. ಇದರ ಪರಿಣಾಮ ದಿನದಿಂದ ದಿನಕ್ಕೆ ಇದರ ವಿಶ್ವಾಸಾರ್ಹತೆ ಹೆಚ್ಚುತ್ತಾ ಸಾಗಿತು. ಬಮುಲ್ ಸಂಗ್ರಹಿಸಿ ಸಂಸ್ಕರಿಸಿ ವಿತರಿಸುವ ಹಾಲಿಗೆ ನಿಶ್ಚಿತ ಮಾರುಕಟ್ಟೆ ಲಭ್ಯವಾಯಿತು. ಇದರ ಪರಿಣಾಮ ಹಾಲು ಉತ್ಪಾದಕರಿಗೆ ಖಚಿತ ಆದಾಯ ದೊರಕಲಾರಂಭಿಸಿತು. ಇದು ಹಲವು ಆಸಕ್ತರ ಗಮನ ಸೆಳೆಯಿತು. ಕೃಷಿಯನ್ನು ಮಾತ್ರ ನಂಬಿ ಕುಳಿತರೆ ಸಾಲದು, ಇದರ ಜೊತೆಯಲ್ಲಿ ನಿಶ್ಚಿತ ಆದಾಯ ತಂದುಕೊಡಬಲ್ಲ ಹೈನುಗಾರಿಕೆ ಅತ್ಯುತ್ತಮ ಎಂದು ಭಾವಿಸಿದ ಅನೇಕರು ಇದರತ್ತ ಆಕರ್ಷಿತರಾದರು. 1976ರ ನವೆಂಬರ್ 16ರಂದು ಕೇವಲ ಕೆಲವೇ ಮಂದಿ ಸದಸ್ಯರೊಂದಿಗೆ ಅಸ್ತಿತ್ವಕ್ಕೆ ಬಂದು 1987ರಲ್ಲಿ ಕೋಲಾರ ಜಿಲ್ಲೆಯನ್ನು ಬೇರ್ಪಡಿಸಿ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಈಗಿನ ರಾಮನಗರ ಜಿಲ್ಲೆಗಳಿಗೆ ಸೀಮಿತವಾಗುವಂತೆ ಪ್ರತ್ಯೇಕ ಒಕ್ಕೂಟವನ್ನು ವಿಭಜಿಸಲಾಯಿತು. ಪ್ರಸ್ತುತ ಬಮುಲ್ 4,250 ಗ್ರಾಮಗಳ ಕಾರ್ಯವ್ಯಾಪ್ತಿ ಹೊಂದಿದೆ. 3,53,594 ಸದಸ್ಯರನ್ನೊಳಗೊಂಡಿರುವ ಈ ಒಕ್ಕೂಟ ದೇಶದಲ್ಲೇ ಅತ್ಯುತ್ತಮ ಸಹಕಾರ ಡೇರಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಡೇರಿ ಚಟುವಟಿಕೆ ಇರುವ 4,250 ಗ್ರಾಮಗಳ 3.5 ಲಕ್ಷ ಹಾಲು ಉತ್ಪಾದಕರು ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ನಿಗದಿಪಡಿಸಿದ ಸಮಯದೊಳಗೆ
ತಮ್ಮ ಹಾಲು ಸಂಗ್ರಹ ಕೇಂದ್ರವಾಗಿರುವ ಸೊಸೈಟಿಗಳಿಗೆ ಹಾಲು ತರುತ್ತಾರೆ. ಬಮೂಲ್ ವ್ಯಾಪ್ತಿಯಲ್ಲಿ ಪ್ರತಿನಿತ್ಯ ಒಟ್ಟು 162 ಮಾರ್ಗಗಳಲ್ಲಿ 165ಕ್ಕೂ ಹೆಚ್ಚು ವಾಹನಗಳು ಸಂಗ್ರಹಿಸಿಟ್ಟ ಹಾಲನ್ನು ನಿಗದಿತ ಕಾಲಮಿತಿಯೊಳಗೆ ಸಮೀಪದ ಸಂಸ್ಕರಣಾ ಘಟಕಗಳಿಗೆ ತಲುಪಿಸುತ್ತವೆ. ಬಮೂಲ್ ವ್ಯಾಪ್ತಿಯಲ್ಲಿ 6 ಶೀತಲ ಕೇಂದ್ರಗಳು, 3 ಡೇರಿ ಘಟಕಗಳು, 206 ಬಿಎಂಸಿ ಕೇಂದ್ರಗಳಿದ್ದು ಪ್ರತಿನಿತ್ಯ ಸರಾಸರಿ 20 ಲಕ್ಷ ಲೀಟರ್ ಹಾಲನ್ನು ಸಂಸ್ಕರಿಸಲಾಗುತ್ತದೆ. ಈ ಸಂಸ್ಕರಣಾ ಕಾರ್ಯವೂ ಕೂಡ ಅತ್ಯಂತ ವಿಶಿಷ್ಟವಾಗಿದೆ. ವ್ಯಾನ್ಗಳಿಂದ ಪಡೆಯಲಾದ ಹಾಲನ್ನು ಒಟ್ಟುಗೂಡಿಸಿ ತಕ್ಷಣವೇ ಹಾಲನ್ನು ತಂಪು ಮಾಡಿ ಹಾಲು ಕೆಡದಂತೆ ಎಲ್ಲಾ ಗುಣಮಟ್ಟದ ಪರೀಕ್ಷೆ ನಡೆಸಿ ವೈಜ್ಞಾನಿಕ ರೀತಿಯಲ್ಲಿ ಸಂಸ್ಕರಿಸಲಾಗುತ್ತದೆ. ಈ ಹಾಲು ಸುಮಾರು 1800 ರೀಟೇಲ್ ಮಾರಾಟಗಾರರು, 120 ಫ್ರಾಂಚೈಸಿಗಳು ಹಾಗೂ 60 ಪಾರ್ಲರ್ಗಳ ಮೂಲಕ ಲಕ್ಷಾಂತರ ಗ್ರಾಹಕರ ಮನೆಗಳಿಗೆ ತಲುಪಿಸಲಾಗುತ್ತದೆ. ಬೃಹತ್ತಾಗಿ ಬೆಳೆಯುತ್ತಿರುವ ಬೆಂಗಳೂರು ಮಹಾನಗರವೇ ಬಮೂಲ್ ಪಾಲಿನ ಬೃಹತ್ ಮಾರುಕಟ್ಟೆ. ಬಮೂಲ್ನ ಉದ್ದೇಶ ಲಾಭವಲ್ಲ, ಸಹಕಾರ ಚಳವಳಿ, ಸ್ವಾವಲಂಬನೆ, ಮಹಿಳಾ ಸಬಲೀಕರಣ ಹಾಗೂ ಉದ್ಯೋಗ ಅರಸಿ ನಡೆಯುವ ನಗರ ವಲಸೆಯನ್ನು ತಪ್ಪಿಸುವುದಾಗಿದೆ. ನಮ್ಮ ಹೈನುಗಾರಿಕೆ ಕ್ಷೇತ್ರದಿಂದ ಒಂದು ಉದ್ಯೋಗಗಳು, ಒಂದು ಡೈರೆಕ್ಟ್ ಎಂಪ್ಲಾಯ್ಮೆಂಟ್ ಅಂದರೆ ನಮ್ಮ ಹಾಲು ಕೊಡ್ತೀವಿ ಈಗಾಗಲೇ 800 ಮಂದಿ ಕಾಯಂ ಉದ್ಯೋಗಿಗಳಿದ್ದಾರೆ. ಸುಮಾರು ನಮ್ಮ 3 ಡೈರಿಗಳಿಗೆ ಸೇರಿಸಿದ್ರೆ ಸುಮಾರು 3,000 ಕಾಂಟ್ರಾಕ್ಟ್ ಲೇಬರ್ಸ್ ಇದ್ದಾರೆ. ಇದೆಲ್ಲ ಜೊತೆಗೆ ಒಂದು ಗುತ್ತಿಗೆದಾರರು, ಇವರಿಗೆಲ್ಲ ಇಂಡೈರೆಕ್ಟ್ ಎಂಪ್ಲಾಯ್ಮೆಂಟು. ಅವರಿಗೆ ಈ ಸಂಸ್ಥೆ ಒಂದು ಪರೋಕ್ಷವಾಗಿ ಒಂದು ಉದ್ಯೋಗನ ಕೊಡ್ತಿದೆ. ಜೊತೆಗೆ ನಮ್ಮ ಗ್ರಾಮಾಂತರ ಮಟ್ಟದಲ್ಲಿ ಇದೆ ಸದಸ್ಯರು, ನಮ್ಗೆ 3 ಲಕ್ಷ ಜನ ಸದಸ್ಯರಿದ್ದಾರೆ. ಆ 3 ಲಕ್ಷ ಜನ ಸದಸ್ಯರಿಗೆ ಒಂದು ಅವ್ರಿಗೆ ಆರ್ಥಿಕವಾಗಿ ಅಭಿವೃದ್ಧಿ ಆಗಲಿಕ್ಕೆ ಒಂದು ಅವರ ಮಕ್ಕಳೂ ಸಹ ಇವತ್ತು ಉದ್ಯೋಗ ಕಷ್ಟ. ಇವತ್ತು ಸರ್ಕಾರಿ ಉದ್ಯೋಗನೇ ಅವಲಂಬಿಸ್ಕೊಂಡು ನಾವು ಜೀವನ ಮಾಡೋಕ್ಕಾಗಲ್ಲ. ಒಂದು ಗ್ರಾಮಾಂತರ ಮಟ್ಟದಲ್ಲೇ ಅವರ ಹಸುಗಳನ್ನು ನಾವು ಸಾಕೊಂಡು ಉದ್ಯೋಗ ಸೃಷ್ಟಿಸುವಂಥ ಒಂದು ಅವಕಾಶ ಈ ಸಹಕಾರಿ ಹೈನುಗಾರಿಕೆ ಇವತ್ತು ಕ್ಷೇತ್ರದಲ್ಲಿದೆ. ರೈತರಿಗೆ ಪ್ರತಿ ಲೀಟರ್ ಹಾಲಿಗೆ ಸದ್ಯ ಸರಾಸರಿ 27.5 ರೂಪಾಯಿ ನೀಡುತ್ತಿದ್ದು, ಸರ್ಕಾರ ಹೆಚ್ಚುವರಿಯಾಗಿ ಪ್ರತಿ ಲೀಟರ್ಗೆ 5 ರೂಪಾಯಿ ಸಹಾಯಧನ ನೀಡುತ್ತಿದೆ. ಹೀಗಾಗಿ ಹೈನುಗಾರಿಕೆಯಲ್ಲಿ ನಿರತವಾಗಿರುವ ರೈತ ಸಮುದಾಯದಲ್ಲಿ ಸಂತಸ ಮನೆ ಮಾಡಿದೆ. ಸಂಸ್ಕರಣಾ ಹಂತದಲ್ಲಿ ಸಂಗ್ರಹ ಮಾಡಿದ ಕೊಬ್ಬಿನಿಂದ ಡೇರಿಯಲ್ಲಿ ಹಲವು ಉತ್ಪನ್ನಗಳನ್ನು ತಯಾರಿಸಲಾಗುತ್ತದೆ. ಹಾಲಿನ ಉಪ ಉತ್ಪನ್ನಗಳಾದ ಮೊಸರು, ಮಜ್ಜಿಗೆ, ಬೆಣ್ಣೆ, ತುಪ್ಪ, ಹಾಲಿನ ಪುಡಿ, ಚೀಸ್, ಪನೀರ್ ಮಾತ್ರವಲ್ಲದೆ ಸಿಹಿ ತಿನಿಸುಗಳು, ಐಸ್ ಕ್ರೀಂ ಕೂಡ ತಯಾರಾಗುತ್ತದೆ. ಸುಮಾರು 60ಕ್ಕೂ ಹೆಚ್ಚು ಉತ್ಪನ್ನಗಳು ಗ್ರಾಹಕರ ಮನೆ ತಲುಪುತ್ತಿವೆ. ಸಹಕಾರ ಚಳವಳಿ, ಗ್ರಾಹಕ ಸ್ನೇಹಿ ಉತ್ಪನ್ನ ಮಾರುಕಟ್ಟೆ ವ್ಯವಸ್ಥೆಯ ಕಾರಣಕ್ಕೆ ಬಮೂಲ್ ಹಲವು ಪ್ರಶಸ್ತಿಗಳನ್ನು ಗಳಿಸಿದೆ. ರಾಷ್ಟ್ರ ಮಟ್ಟದಲ್ಲಿಯೇ ಅತ್ಯುತ್ತಮ ಸಹಕಾರಿ ಡೇರಿ ಎಂಬ ಹೆಗ್ಗಳಿಕೆ ಪಡೆದಿದೆ. ಗ್ರಾಹಕರಿಗೆ ಕಡಿಮೆ ಬೆಲೆಯಲ್ಲಿ ಉತ್ಕೃಷ್ಟ ಉತ್ಪನ್ನ ಪೂರೈಸುವುದಷ್ಟೇ ಒಕ್ಕೂಟದ ಆದ್ಯತೆಯಲ್ಲ. ಹಾಲು ಉತ್ಪಾದಕ ರೈತ ಸಮುದಾಯ ಹಾಗೂ ಅವರ ಕುಟುಂಬದ ಯೋಗಕ್ಷೇಮ ನೋಡಿಕೊಳ್ಳುವುದು ತನ್ನ ಆದ್ಯತೆ ಎಂದು ಬಮೂಲ್ ಪರಿಗಣಿಸಿದೆ. ಇದಕ್ಕಾಗಿ ಹಾಲು ಉತ್ಪಾದಕ ಸಹಕಾರ ಸಂಘಗಳ ಸದಸ್ಯರು ಮತ್ತು ಉದ್ಯೋಗಿಗಳ ಕ್ಷೇಮಾಭಿವೃದ್ಧಿ ಟ್ರಸ್ಟ್ ಕೂಡ ರಚಿಸಲಾಗಿದೆ. ರಾಜ್ಯದಲ್ಲೇ ಮೊದಲ ಬಾರಿಗೆ ರಾಸುಗಳಿಗೆ ವಿಮೆ ಯೋಜನೆಯನ್ನು ಬೆಂಗಳೂರು ಹಾಲು ಒಕ್ಕೂಟ ನೀಡುತ್ತಿದೆ. ಮಿಶ್ರತಳಿ ರಾಸುಗಳ ಸಾಕಾಣಿಕೆ ಕ್ಷೇತ್ರದಲ್ಲಿ ರೈತರಿಗೆ ಈ ಯೋಜನೆ ಭದ್ರತೆಯನ್ನು ಒದಗಿಸಿದೆ. ರಾಸು ವಿಮಾ ಭದ್ರತೆ ಬಮೂಲ್ನ ಹೆಗ್ಗಳಿಕೆ ಮತ್ತು ಸಂಸ್ಥೆಯ ಅತಿ ಶ್ರೇಷ್ಠ ಯೋಜನೆ. ಒಕ್ಕೂಟದ ವ್ಯಾಪ್ತಿಯಲ್ಲಿ 329ಕ್ಕೂ ಅಧಿಕ ಕೃತಕ ಗರ್ಭಧಾರಣಾ ಕೇಂದ್ರಗಳು ಹಾಗೂ 2,000ಕ್ಕೂ ಅಧಿಕ ಪಶು ಪ್ರಥಮ ಚಿಕಿತ್ಸಾ ಕೇಂದ್ರಗಳ ವ್ಯವಸ್ಥೆ ಮಾಡಲಾಗಿದೆ. ನಿಯಮಿತವಾದ ಸಂಚಾರಿ ಪಶುವೈದ್ಯಕೀಯ ಸೌಲಭ್ಯಗಳನ್ನು ಕೂಡ ಚಿಕಿತ್ಸಾ ಮಾರ್ಗಗಳ ಮೂಲಕ ಮನೆ ಬಾಗಿಲಿಗೆ ರಾಸು ಸಾಕಾಣಿಕೆದಾರರಿಗೆ ನೀಡಲಾಗುತ್ತಿದೆ. ಕಾಲುಬಾಯಿ ಜ್ವರ ಸೇರಿದಂತೆ ಪಶುಗಳಿಗೆ ಬರುವ ಸಾಂಕ್ರಾಮಿಕ ಹಾಗೂ ಮಾರಣಾಂತಿಕ ರೋಗ ತಡೆಗಟ್ಟಲು ಲಸಿಕೆ ಹಾಕಲಾಗುತ್ತಿದೆ. ಈ ಮೂಲಕ ಉತ್ಪಾದಕರಿಗೆ ಎಲ್ಲಾ ರೀತಿಯ ಸುರಕ್ಷತೆ ಒದಗಿಸಲಾಗುತ್ತಿದೆ. ಸಮತೋಲಿತ ಆಹಾರ ವಿತರಣೆ, ಕೌ ರಬ್ಬರ್ ಮ್ಯಾಟ್, ಹಾಲು ಕರೆಯುವ ಯಂತ್ರಗಳನ್ನು 50% ಅನುದಾನದಲ್ಲಿ ನೀಡಲಾಗುತ್ತಿದೆ. ಇವತ್ತು ಯುವಕರು ಹೈನುಗಾರಿಕೆಗೆ ಇವತ್ತು ಹೆಚ್ಚಿನ ಒತ್ತನ್ನು ಕೊಡ್ತಾ ಇದ್ದಾರೆ. ಈ ಹೈನುಗಾರಿಕೆಯಿಂದ ರೈತರ ಜೀವನ ಚೆನ್ನಾಗಿರ್ತದೆ ಅಂತೇಳಿ ರೈತರು ತಿಳ್ಕೊಂಡು
ವ್ಯವಸಾಯದ ಬದಲಿಗೆ ಇದನ್ನು ಜಾಸ್ತಿ ಉಪಯೋಗಿಸ್ಕೊತಾ ಇರೋದು. ಎಲ್ಲ ಥರವಾದ ಹೈನುಗಾರಿಕೆಗೆ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಉದಾಹರಣೆಗೆ ಹಾಲು ಕರೆಯೋ ಮಿಷಿನ್ ಇರ್ಬೋದು, ಹುಲ್ ಕಟ್ ಮಾಡೋ ಮಿಷಿನ್ ಇರ್ಬೋದು, ಚಾಪ್ ಕಟ್ರ್ ಇರ್ಬೋದು. ಅದಲ್ಲದೆ ಹಸುಗಳ ಕೆಳಗಡಿಕೆ ಕಾಯಿಲೆ ಪಾಯಿಲೆ ಬರದೇ ಇರಲಿ ಅಂತೇಳಿ ಮ್ಯಾಟ್ ಇರ್ಬೋದು. ಆಮೇಲೆ ಅವ್ರ ಮನೆ ಬಾಗಿಲಿಗೆ ಡಾಕ್ಟ್ರು ಸವಲತ್ತು ಇರ್ಬೋದು. ಪ್ರತಿಯೊಂದು ಮನೆ ಬಾಗಿಲಿಗೆ ಪಶು ಆಹಾರ ಕೊಡುವಂಥದ್ದು ಇರ್ಬೋದು. ಎಲ್ಲವನ್ನು ರೈತರಿಗೆ ನಾವು ಸಹಕಾರ ಕೊಡ್ತಾ ಇರೋದ್ರಿಂದ ಬೆಂಗಳೂರಿನ ಹಾಲು ಒಕ್ಕೂಟಕ್ಕೆ ಹೆಚ್ಚಿನ ಹಾಲನ್ನು ನಮ್ಮ ರೈತರು ಸರಬರಾಜು ಮಾಡ್ತಾ ಇದ್ದಾರೆ. ಆನೇಕಲ್ನಲ್ಲಿ ಸ್ಥಾಪಿಸಿದ ಶೀತಲೀಕರಣ ಘಟಕ ಪ್ರತಿನಿತ್ಯ 1 ಲಕ್ಷ ಲೀಟರ್ಗೆ ವಿಸ್ತರಣೆಯಾಗಿದೆ. ಬೈರಾಪಟ್ಟಣ ಶೀತಲೀಕರಣ ಘಟಕ ಕೂಡ 2 ಲಕ್ಷ ಲೀಟರ್ ಸಾಮರ್ಥ್ಯ ಹೊಂದಿದ್ದರೆ, ದೊಡ್ಡಬಳ್ಳಾಪುರ 1.6 ಲಕ್ಷ ಲೀಟರ್, ಸೋಲೂರು 2 ಲಕ್ಷ ಲೀಟರ್, ವಿಜಯಪುರ ಘಟಕ 2 ಲಕ್ಷ ಲೀಟರ್, ಹೊಸಕೋಟೆ ಡೇರಿ 2 ಲಕ್ಷ ಮತ್ತು ಕನಕಪುರ ಶೀತಲೀಕರಣ ಘಟಕ 1.2 ಲಕ್ಷ ಲೀಟರ್ ಸಾಮರ್ಥ್ಯ ಹೊಂದಿದೆ. ಹಾಲು ಸಂಗ್ರಹಣೆ ವಿತರಣಾ ವ್ಯವಸ್ಥೆಗಾಗಿ ಅತ್ಯಾಧುನಿಕ ತಂತ್ರಜ್ಞಾನ ಅಳವಡಿಸಿಕೊಂಡಿರುವ ಒಕ್ಕೂಟ ಇದರ ಮೂಲಕ ತನ್ನೆಲ್ಲ ವ್ಯವಹಾರಗಳನ್ನು ಅತ್ಯಂತ ಪಾರದರ್ಶಕವಾಗಿಸಿದೆ. ಇಂಧನ ಉಳಿತಾಯದಲ್ಲೂ ಅತ್ಯುತ್ತಮ ಸಾಧನೆ ಮಾಡಿರುವ ಬಮುಲ್ ಇದಕ್ಕಾಗಿ 2005ರಲ್ಲಿ ಇಂಧನ ಉಳಿತಾಯ ರಾಷ್ಟ್ರೀಯ ಪ್ರಶಸ್ತಿಯನ್ನು ತನ್ನ ಮುಡಿಗೇರಿಸಿಕೊಂಡಿದೆ. ಸುರಕ್ಷತೆ ಹಾಗೂ ಸಮರ್ಪಕ ನಿರ್ವಹಣೆಗಾಗಿ 2007ರಲ್ಲಿ ಕೈಗಾರಿಕೆ ಸುರಕ್ಷತಾ ಪ್ರಶಸ್ತಿಯನ್ನು ಪಡೆದಿದ್ದು, ಗುಣಮಟ್ಟಕ್ಕಾಗಿ 2005ರಲ್ಲಿ ISO 2200 ಹಾಗೂ ISO 9001-2000 ಪ್ರಮಾಣ ಪತ್ರ ಪಡೆದುಕೊಂಡಿದೆ. ಅತ್ಯುತ್ಕೃಷ್ಟ ಗುಣಮಟ್ಟದ ಪ್ರಮಾಣೀಕರಣ ಪಡೆದಿರುವ ಬಮುಲ್ FSSAI ಕ್ವಾಲಿಟಿ ಮಾರ್ಕ್ ಹಾಗೂ FSSC ಪರವಾನಗಿಯನ್ನು ಪಡೆದು ವಿದೇಶಗಳಿಗೂ ಹಾಲಿನ ಪುಡಿ, ವೇಯಿ ಪುಡಿ ಹಾಗೂ ಬೆಣ್ಣೆಯನ್ನು ರಫ್ತು ಮಾಡಲು ಎಕ್ಸ್ಪೋರ್ಟ್ ಲೈಸೆನ್ಸ್ ಪಡೆದಿದೆ. ಅತ್ಯಂತ ಕಟ್ಟುನಿಟ್ಟಿನ ಗುಣಮಟ್ಟವನ್ನು ಕಾಯ್ದುಕೊಳ್ಳುವ ಭಾರತದ ರಕ್ಷಣಾ ಪಡೆಗಳಿಗೂ ಬಮುಲ್ ತನ್ನ ಕ್ಯಾಂಡ್ ಬಟರ್, ಡಬ್ಬಿಯಲ್ಲಿಟ್ಟ ಬೆಣ್ಣೆಯನ್ನು ಪೂರೈಕೆ ಮಾಡುತ್ತಿರುವುದು ಹೆಮ್ಮೆಯ ವಿಚಾರ. ಹಾಲು ಹಾಗೂ ಹಾಲಿನ ಉತ್ಪನ್ನಗಳು, ಪ್ರಮುಖವಾಗಿ ಪನೀರ್ ಬೇಸ್, ಪೇಡ, ಹಾಲಿನ ಪುಡಿ ತಯಾರಿಸಲು 50 ಎಕರೆ ಪ್ರದೇಶದಲ್ಲಿ 426 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮೆಗಾ ಡೇರಿ ಸ್ಥಾಪನೆಯಾಗಿದೆ. ಬಮುಲ್ನ ಪ್ರಮುಖ 64 ಉತ್ಪನ್ನಗಳಿಗೆ ಬೇಕಾದ ಮೂಲ ಸೌಲಭ್ಯ ಇಲ್ಲಿಂದ ಪೂರೈಕೆಯಾಗುತ್ತಿದೆ. ಅತ್ಯಾಧುನಿಕ ಶೈಲಿಯ ಕಟ್ಟಡ, ವೈಜ್ಞಾನಿಕ ಸಲಕರಣೆ ಹಾಗೂ ತಂತ್ರಜ್ಞಾನವನ್ನೊಳಗೊಂಡಿರುವ ಈ ಡೇರಿಯಿಂದಾಗಿ ಕನಕಪುರ ಹಾಗೂ ಅದರ ಸುತ್ತಮುತ್ತಲಿನ ಜನರು ಉದ್ಯೋಗ ಅರಸಿ ಬೆಂಗಳೂರಿಗೆ ಬರುವುದು ನಿಂತಿದೆ. ಬದಲಾಗಿ ಬೆಂಗಳೂರು ಸಹವಾಸ ಸಾಕು, ಹುಟ್ಟಿದ ಊರಲ್ಲೇ ನಾವು ಬಾಳ್ವೆ ಮಾಡಬಹುದು ಎಂದು ಭಾವಿಸಿ ಅನೇಕರು ಕನಕಪುರಕ್ಕೆ ಹಿಂದಿರುಗಿದ್ದಾರೆ, ಬದುಕು ಕಟ್ಟಿಕೊಂಡಿದ್ದಾರೆ. ಮನಸ್ಸೊಂದಿದ್ದರೆ ಮಾರ್ಗವುಂಟು ಎನ್ನುವ ಮಾತಿಗೆ ಪ್ರತ್ಯಕ್ಷ ಸಾಕ್ಷಿ ಬಮುಲ್ ಮತ್ತು ಕನಕಪುರ ಹಾಲು ಉತ್ಪನ್ನ ಸಂಕೀರ್ಣ.